ನಮಸ್ಕಾರ ಎಲ್ಲ ಮಾಧ್ಯಮ ಸ್ನೇಹಿತರೆ. ಪುಟ್ಟಣ್ಣವರು, ರವಿಯವರು, ರಾಮಲಿಂಗಾರೆಡ್ಡಿ ಅವರು ಎಲ್ಲ ಕೂಡ ಇವತ್ತು ಪಾಲ್ಗೊಂಡು ತಾವೆಲ್ಲ ಗಮನಿಸಿದ್ದೀರಿ. ಈಗಾಗಲೇ 4 ಇವತ್ತು ಸೇರಿ 5 ಸಭೆಗಳನ್ನು ಮಾಡಿದ್ದೇವೆ. ತಾವೇ ಕಣ್ಣಲ್ಲಿ ನಿಮ್ಮ ಕ್ಯಾಮೆರಾಗಳು ನಿಮ್ಮ ಕಣ್ಣುಗಳೇ ಸಾಕ್ಷಿ. ಜನ ಯಾವ ರೀತಿ ಬಂದು ತಮ್ಮ ಕಷ್ಟ ಸುಖಗಳನ್ನ ಹೇಳ್ಕೊಳ್ತಾ ಇದ್ದಾರೆ. ಪ್ರತಿ ಮನೆ ಬಾಗಿಲಿಗೂ ನಮ್ಮ ಅರ್ಜಿಗಳು ಹೋಗ್ತಾ ಇದೆ. ಅವರು ವಾಪಸ್ಸು ಸುಮಾರು 2,000ಕ್ಕೂ ಅವರೇಜ್ ತಂದು ವಾಪಸ್ ಕೊಡ್ತಾ ಇದ್ದಾರೆ. ಪ್ರತಿ ಸಭೆಲೂ 1,800, 1,200, 2,100 ಈ ತರ ಅರ್ಜಿಗಳನ್ನೆಲ್ಲ ತಂದು ಅವರ ಕಷ್ಟದ ಬಗ್ಗೆ ಎಲ್ಲ ಕೊಡ್ತಾ ಇದ್ದಾರೆ. ಇನ್ನ 4 ಸಭೆ ಇದೆ. 2 ಗ್ರಾಮಾಂತರ ಪ್ರದೇಶಗಳಲ್ಲಿ, 2 ನಗರ ಪ್ರದೇಶಗಳಲ್ಲಿ ಈ ರೀತಿ ಸಭೆ ಇದೆ. ಅದನ್ನೆಲ್ಲ ಕಂಪ್ಲೀಟ್ ವೆರಿಫಿಕೇಶನ್ ಮಾಡಲಿಕ್ಕೆ, ಸಂಪರ್ಕ ಮಾಡಲಿಕ್ಕೆ ಅದಕ್ಕೊಂದು ಪ್ರತ್ಯೇಕವಾದಂಥ ತಂಡನೇ ನೇಮಕ ಮಾಡ್ತೀವಿ. ಆಮೇಲೆ ಯಾರು ಇಲ್ಲಿ ಬಂದು ಕೊಡಕ್ಕಾಗಿಲ್ಲ ಅವರು ತಾಲೂಕು ಆಫೀಸಲ್ಲೂ ಕೂಡ ಒಂದು ಪ್ರತ್ಯೇಕವಾದಂಥ ಒಂದು ಕೌಂಟ್ ಇರ್ತದೆ, ಬಂದು ಕೊಡುವಂತ ವ್ಯವಸ್ಥೆನ ಅಲ್ಲೂ ಕೂಡ ನಾವು ಮಾಡ್ಕೊಡ್ತೀವಿ. ಸೊ ಇಲ್ಲಿ ಜನ ಅವರ ನೋವನ್ನ ಹೇಳ್ಕೊಳ್ತಾ ಇದ್ದಾರೆ. ಹಿಂದೆ ನಾನು MLA ಇದ್ದಾಗ ಈ ರೀತಿ ಹಳ್ಳಿಗೆ ಹೋಗ್ತಿದ್ದೆ, ಅಧಿಕಾರಿಗಳು ಕರ್ಕೊಂಡು ಹಳ್ಳಿಗೆ ಹೋಗ್ತಿದ್ದು ಸಭೆಗಳನ್ನ ಮಾಡ್ತಿದ್ದೆ. ಅದು ತಪ್ಪೋಯ್ತು. ಈಗ ಮತ್ತೆ ಅದನ್ನ ಈ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದನ್ನ ಮಾಡಿದ್ದೀವಿ. ಬಹಳ ಸಂತೋಷ. ಜನ ಇದಕ್ಕೆ ಸ್ಪಂದಿಸ್ತಾ ಇದ್ದಾರೆ. ಬಹಳ ಜನ ವಿಶ್ವಾಸನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ಕೆಲಸ ಮಾಡ್ಕೊಳ್ಳೇಬೇಕು, ಇದು ದೊಡ್ಡ ಜವಾಬ್ದಾರಿ ಇದೆ. ಸೊ ಅದನ್ನ ಏನ್ ಕೊಟ್ಟ ಮಾತು ಪ್ರಕಾರ ನಾನು ಉಳಿಸ್ಕೊಳ್ತೀನಿ. ಈಗ ಸುಮಾರು ಜನಕ್ಕೆ ಈಗಾದ ಮೇಲೆ ಯಾರಿಗೆ ಕೆಲವು ಪೆನ್ಷನ್ಸ್ ನಿಂತೋಗಿದ್ದು, ಒಂದು 69 ಜನದ್ದು ಅರ್ಜಿ ಇತ್ತು, ಅದೆಲ್ಲ ವಿಲೇವಾರಿ ಮಾಡಿದ್ದಾರೆ. ಅದನ್ನೆಲ್ಲ ಅಟೆಂಡ್ ಮಾಡ್ತಾ ಇದ್ದಾರೆ. ಈಗ ಒಂದು ಜನಕ್ಕೆ ಕೊಟ್ಬಿಟ್ಟು ಹೋಗ್ತೀನಿ. ಸೊ ಇದನ್ನ ಮುಂದುವರಿಸ್ತೀವಿ, ಈ ಕಾರ್ಯಕ್ರಮನ ಮುಂದುವರಿಸ್ತೀವಿ. ಟೌನಲ್ಲೂ ಮುಂದುವರಿಸ್ತೀವಿ, ಬೆಂಗಳೂರಲ್ಲೂ ಇದು ಮಾಡ್ಕೊಂಡು ಬಂದಿದ್ದೀವಿ ನಾವು. ಸರ್, ಈ ಭಾಗದಲ್ಲಿ ಸರ್ ಪ್ರಮುಖವಾಗಿ ಕಾಡಾನೆಗಳ ದಾಳಿಯಿಂದಾಗಿ ರೈತರುಗಳು ವ್ಯವಸಾಯ ಮಾಡಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಏನಾದರೂ ಕ್ರಮ ವಹಿಸಿದ್ರೆ? ಹೌದು, ಈಗಾಗಲೇ ನಾವು ಇದರಿಂದ ಬನ್ನೇರುಘಟ್ಟದಿಂದ ಹಿಡಿದು ಅದಕ್ಕೆ ಬ್ಯಾರಿಕೇಡ್ ಆಗುವಂತ ವ್ಯವಸ್ಥೆ ಆಗಿದೆ. ಇನ್ನು 63 ಕಿಲೋಮೀಟರ್ ಅಷ್ಟು ಇನ್ನ ಅವರು ಮಾಡಬೇಕಾಗಿದೆ. ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿಸ್ತಾ ಇದ್ದೀನಿ. ಈ ರೈತರಿಗೆ ಕಾಡಾನೆಯಿಂದ ಆಗ್ತಾ ಇರೋಂಥ ಅವಳಿ ಬಗ್ಗೆ ತಪ್ಪಿಸಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದೆ. ನಮ್ಮ ರೈತ ಸಂಘಟನೆಯವರು ಹೇಳಿದ್ರು, ಬೇರೆ ನಮ್ಮ ಲೀಡರ್ಗಳೆಲ್ಲ ಇಲ್ಲಿ ಬಹಳ ಪ್ರಮುಖವಾದ ವಿಚಾರವನ್ನು ಗಮನ ಸೆಳೆದಿದ್ದಾರೆ. ಇದು ಬರಗಾಲ ಬಂದಿತ್ತು, ಬಹಳ ದೊಡ್ಡ ಬರಗಾಲ. ಸೆಂಟ್ರಲ್ ಗವರ್ಮೆಂಟ್ ಬರೀ ನಾವು ಕೇಳಿದಷ್ಟು ಎಷ್ಟು 3,000 ಕೋಟಿ ಕೊಟ್ಟಿದ್ದಾರೆ. ಕೆಲವು ರೈತರಿಗೆಲ್ಲ ನಾವು ದುಡ್ಡುಗಳು ಕೊಟ್ಟಿದ್ದೀವಿ, ಆದರೆ ಅವರ ಅಕೌಂಟ್ಗೆ ಕೆಲವೆಲ್ಲ ಟ್ರಾನ್ಸ್ಫರ್ ಆಗಿದೆ. ಇನ್ನು ಮಿಕ್ಕಿದ್ದು ಏನು ಮಾಡಕ್ ಸಾಧ್ಯನೋ ಅದೊಂದು ಡೆಪ್ಟಿ ಕಮಿಷನರ್ ಕಳಿಸಿದ್ದಾರೆ. ನಾವು ಅವ್ರಿಗೆ ಹೇಳಿದ್ದು, ಅವರೆಲ್ಲ ಕಳಿಸಿದ್ದಾರೆ. ಅದನ್ನು ಪರಿಶೀಲನೆ ಮಾಡಿ ತಿಳಿಸ್ತೀವಿ. ಸರ್, ಈಗ ಕ್ಷೇತ್ರಕ್ಕೆ ಸರ್ ಅನುದಾನ ಕೊಡುವಂಥದ್ದು ಯಾವ ರೀತಿ ಸರ್? ಇಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ ರೀತಿ ಸಮಸ್ಯೆಗಳು ಜಾಸ್ತಿ ಇದೆ ಅಂತ? ಈಗ ಪ್ರತಿ ಗ್ರಾಮ ಪಂಚಾಯತಿಲಿ ಏನೇನು ಸಮಸ್ಯೆ ಇದೆ ಅವ್ರು ಪಟ್ಟಿ ಮಾಡ್ತೀವಿ. CM ಇಂದ ಸ್ಪೆಷಲ್ ಗ್ರಾಂಟ್ ತರ್ತೀವಿ. ತಂದು ಪ್ರತಿ ಹಳ್ಳಿಲೂ ಏನೇನು ಉಳ್ಕೊಂಡಿದೆ ಅವ್ರೇನೇನು ಕೇಳ್ತಾರೆ ಅವೆಲ್ಲ ಪ್ರಯಾರಿಟಿ ಮಾಡ್ತೀವಿ. ಪ್ರಧಾನಮಂತ್ರಿಯವರನ್ನ ಭೇಟಿ ಮಾಡಿದ್ದೆ. ಪ್ರಮುಖವಾಗಿ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಹೊಸ ಯೋಜನೆಗಳೇನಾದ್ರು ಚರ್ಚೆ ಮಾಡಿದ್ರೆ? ಹೊಸ ಯೋಜನೆ ಅಲ್ಲ, ಇರೋ ಯೋಜನೆಗಳನ್ನ ಕಂಪ್ಲೀಟ್ ಪರ್ಮಿಷನ್ ಕೊಡಿ ಅಂತ ಕೇಳಿದೆ. ಮೇಕೆದಾಟು, ಮಾದಾಯಿ, ಅಪ್ಪರ್ ಭದ್ರಾ ಇಂಥ ಎಲ್ಲ ಯೋಜನೆಗಳನ್ನ ನೀವು ಕಂಪ್ಲೀಟ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಏನು ನೀವು ಬಜೆಟ್ ಅಲ್ಲಿ ಏನು ಅನೌನ್ಸ್ಮೆಂಟ್ ಮಾಡಿದ್ರಿ ಆ ದುಡ್ಡು ರಿಲೀಸ್ ಮಾಡಬೇಕು ಅಂತ ಹೇಳಿದ್ವಿ. ಕೊಟ್ಟಿದ್ದೀವಿ, ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ. ತಕ್ಷಣದಲ್ಲಿ ಪರಿಹರಿಸಬಹುದಾದ ಸಮಸ್ಯೆಗಳಿದೆ. ಆ ತರದ ಸಮಸ್ಯೆಗಳಿಗೆ ಬಗೆಹರಿಸಿದೆ ಸರ್ ಹಿಂದೆ ಮಾಡ್ತಾ ಇದೀವಿ. ತಕ್ಷಣ ಮಾಡೋಂಥದ್ದು ಮಾಡ್ತಾ ಇದೀವಿ. ಈಗ ನೋಡಿ, ಈಗ ಪೆನ್ಷನ್ ಅದೆಲ್ಲ ಈಗೆಲ್ಲ ಕೊಡ್ತಾ ಇದೀವಿ. ಇವತ್ತು ಈಗ ಇದಾದ್ಮೇಲೆ ಕೆಲವು ಬಂದಿದ್ದಾರೆ, ಈಗ ಕೊಡ್ತೀನಿ. ಈ ಭಾಗದಲ್ಲಿ ಉದ್ಯೋಗ ಸೃಷ್ಟಿಗೆ ಕೈಗಾರಿಕೆಗಳು ಹಾಕಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಈಗ ಕೇಂದ್ರ ಸಚಿವರು ಕೂಡ ಕರ್ನಾಟಕದವರಾಗಿರೋದು ಸರ್ಕಾರಿ ಜನರ ಪಾಪ ಅವಕಾಶ ಸಿಕ್ಕಿದೆಯಲ್ಲ, ಅವ್ರು ಏನೇನು ಮಾಡ್ತಾರೋ ಅದಕ್ಕೆ ನಮ್ದೆಲ್ಲ ಸಹಕಾರ ಇರ್ತದೆ.
ಮೊದಲು ಮಾಡಲಿ, ಉದ್ಯೋಗ ಕೊಡಿಸ್ಲಿ, ಏನ್ ಬೇಕಾದ್ರೂ ಇಲ್ಲಿ ತಗೊಂಡು ಬರಲಿ. ನಮ್ಮ ರಾಜ್ಯದಿಂದ ಏನ್ ಬೇಕೋ ಅವ್ರಿಗೆ ಸಹಕಾರ ಕೊಡ್ಲಿಕ್ಕೆ ನಾನು ಬದ್ಧನಿದ್ದೇನೆ. ಸರ್, ಕನ್ನಡ ಪರ ಸಂಘಟನೆಗಳು ಇವತ್ತು ಕೂಡ ಹೋರಾಟವನ್ನು ಮಾಡಿದ್ರು. ಏನೆಲ್ಲ ಸಂಘ ಸಂಸ್ಥೆಗಳಿದೆ ಅಥವಾ ಕಾರ್ಖಾನೆಗಳು ಬರುತ್ತೆ, ಅಲ್ಲಿ ಕನ್ನಡಿಗರಿಗೆ ಒಂದು ವಿಶೇಷವಾದಂತಹ ಮೀಸಲಾತಿ ಉದ್ಯೋಗ ಮೀಸಲಾತಿ ಮಾತಾಡೋಣ. ಆ ಕಾಯ್ದೆ ತರಬೇಕು ಸರ್ಕಾರ ಅಂತ ಒತ್ತಾಯ ಮಾಡಿದ್ದಾರೆ ಸರ್. ನಾವು ಈಗಾಗಲೇ ಕನ್ನಡ ನಾಮಫಲಕಕ್ಕೆ ಯಾರು ತಂದಿರಲಿಲ್ಲ, ನಾವೇ ಮಾಡಿ. ಸರ್, ಈಗ ಲೋಕಸಭಾ ಚುನಾವಣೆ ಮುಗಿದಿದೆ. ನಂತರ ದಿನಗಳಲ್ಲಿ ಸರ್ ಸಚಿವ ಸಂಪುಟ ಏನಾದ್ರು ವಿಸ್ತರಣೆ ಆಗುತ್ತಾ ಅಂತ ಹೇಳಿ ಅಥವಾ ಪುನರ್ರಚನೆ ಆಗುತ್ತಾ ಅಂತ ಹೇಳಿ ಒಂದಷ್ಟು ಸಚಿವ ಸ್ಥಾನದ ಆಕಾಂಕ್ಷಿಗಳು ಒಳಗೆ ಅವರ ಕಾರ್ಯಕರ್ತರು ಬೆಂಬಲಿಗರಿಗೆ ಹೇಳ್ಕೊಡ್ತಾ ಇರುವಂತದ್ದು. ನಿಮ್ಮ ಹತ್ರ ಮಾತಾಡಿರ್ಬೋದು, ನಮ್ಮ ಹತ್ರ ಯಾರು ಮಾತಾಡ. ಆ ರೀತಿ ಏನಾದ್ರು ಮಾಗಡಿ ಶಾಸಕರು ಅವರು ಓಪನ್ ಆಗಿ ಹೇಳ್ತಾ ಇದ್ದಾರೆ, ನಾನು ಸೀನಿಯರ್ ಇದ್ದೀನಿ, ಕ್ಯಾಬಿನೆಟ್ ನಲ್ಲಿ ಸ್ಥಾನ ಸಿಗಬೇಕು ಅನ್ನೋ. ನೋಡೋಣ, ನಂಗೆ ಗೊತ್ತಿಲ್ಲ, ಮಾತಾಡ್ತೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.